ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಮ್ ಯೂಟ್ಯೂಬ್ ಚಾನೆಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ರೋಹಿತ್ ಶರ್ಮಾ ಅವರು ರಿಟೈರ್ ಆಗ್ತಾರೆ ಅನ್ನೋ ನ್ಯೂಸು ಹರಿದಾಡ್ತಾ ಇದೆ ಗುರು. ಲಾಸ್ಟು ಸಿಡ್ನಿ ಟೆಸ್ಟ್ ಆದಮೇಲೆ ಆಸ್ಟ್ರೇಲಿಯಾದ ಮೇಲೆ ಸೋತ್ರೆ ಅಥವಾ ಗೆದ್ದರೆ ಏನಾದ್ರು WTCಗೆ ಚಾನ್ಸ್ ಸಿಕ್ಕಿದ್ರೆ ಅದೊಂದು ರಿಟೈರ್ಡ್ ಆಗ್ತಾರೆ ಅಂತ ಸಹ ಅಪ್ಡೇಟ್ ಬರ್ತಾ ಇದೆ. ಗುರು, ನಾನು ರೋಹಿತ್ ಶರ್ಮಾ ಅವ್ರ ಬಿಗ್ ಫ್ಯಾನೇ. ಬಟ್ ಅವ್ರದ್ದು ಈಗ ಫಾರ್ಮು ನಿಜ ಹೇಳಬೇಕು ಅಂದರೆ ಗುರು ಚೆನ್ನಾಗಿಲ್ಲ ಲೆಕ್ಕದಲ್ಲೇ. ಅವ್ರದ್ದು ಹೈಯೆಸ್ಟೇ ಗುರು ಈ ಸೀರೀಸಲ್ಲಿ 10 ಇರಬೇಕು ಗುರು, ಅಷ್ಟೇ. ಅದು ಡಿಫೆಂಡ್ ಮಾಡ್ಕೊಳ್ಳೋಕ್ಕೂ ಆಗದೆ ಇರೋ ಸ್ಕೋರು. ಈ ಮಧ್ಯದಲ್ಲಿ ಒಂದು ಚೆನ್ನಾಗಿ ಬರಲಿಲ್ಲ. ಆಮೇಲೆ ಇವ್ರ ಕ್ಯಾಪ್ಟನ್ಸಿಯಲ್ಲಿ ವರ್ಸ್ಟ್ ರೆಕಾರ್ಡ್ಗಳಾಗೋದ್ವು ಗುರು. ನಮ್ಮ ನ್ಯೂಜಿಲ್ಯಾಂಡ್ ಮೇಲೆ ಸೋತ್ವಿ ನಾವು ಹೋಮ್ ಸೀರೀಸಲ್ಲಿ 3-0, ಅವ್ರು 3 ನಾವು 0. ಅದೊಂಥರ ಬೇಜಾರಾಯಿತು. ಇವಾಗ ನೋಡಿದ್ರೆ ಆಸ್ಟ್ರೇಲಿಯಾದಲ್ಲಿ 2-1 ಆಗಿಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ. ಸ್ಟಾರ್ಟಿಂಗ್ ನೋಡಿ ಗುರು, ಬೂಮ್ರಾ ಇದ್ದಾಗ ಮ್ಯಾಚ್ ಗೆಲ್ತು. ಆಮೇಲೆ ನಮ್ಮ ರೋಹಿತ್ ಶರ್ಮಾ ಅವ್ರು ಬಂದಮೇಲೆ ಏನಾಯ್ತೋ ಗೊತ್ತಿಲ್ಲ. ಆಮೇಲೆ ಬೂಮ್ರಾ ಅವ್ರದ್ದು ಕ್ಯಾಪ್ಟನ್ಸಿ ಸಖತ್ತಾಗಿತ್ತು ಅವರು ಫಸ್ಟ್ ಟೆಸ್ಟಲ್ಲಿ ನಿಜ ಹೇಳ್ಬೇಕಂದ್ರೆ. ಆಮೇಲೆ ಇವರು 4th ಟೆಸ್ಟ್ನ ಅದು ಏನಂತ ಯೋಚನೆ ಮಾಡಿದ್ರೋ ಗೊತ್ತಿಲ್ಲ ಅವರು. ಸ್ಟ್ರಾಟಜಿ ಏನಿತ್ತು ಅಂತ ಆ ಟೈಮಲ್ಲಿ ಬೋಲ್ಯಾಂಡ್ಗೂ ಮತ್ತು ಲಯನ್ಗೆ ಅಷ್ಟೆಷ್ಟು ದೂರ ಫೀಲ್ಡಿಂಗ್ ನಿಲ್ಲಿಸಿದ್ದಾರೆ. ಅದು ಏನಕ್ಕೆ ನಿಲ್ಲಿಸಿದ್ರು, ಅದು ಉದ್ದೇಶ ಏನಿತ್ತು ಗೊತ್ತಿಲ್ಲ ಗುರು. ಸಿಂಗಲರ್ ಹೊಡ್ಕೊಳ್ಳಿ, ಆಡೋ ಅಷ್ಟೊತ್ತು ಆಡಲಿ, ಡ್ರಾಗ್ ನೋಡೋಣ ಅಂತ ಇತ್ತು, ಗೊತ್ತಿಲ್ಲ. ಆಮೇಲೆ ನಮ್ಮ ಜೈಸ್ವಾಲ್ ಅವರು ಕ್ಯಾಚ್ ಬಿಟ್ಟಾಗ ಹೌದು ಅವರು ಫೀಲ್ಡಿಂಗ್ ಚೆನ್ನಾಗಿ ಮಾಡಲಿಲ್ಲ. 4th ಟೆಸ್ಟು 4th ಡೇ ಅಂತ ಅನ್ಕೋತೀನಿ. ಹೌದು ಅವರು 4th ಡೇನೇ. ಬಟ್ ಇದೇನು ರಣಜಿನ ಹಂಗೆ ಹಿಂಗೆ ಅಂತ ಎಲ್ಲ ಸ್ಟೇಟ್ಮೆಂಟ್ ಬೇರೆ ಕೊಟ್ಟರು. ಅಲ್ಲೇ ಬೈದರು, ಅವ್ರಿಗೆ ಬೈಕೊಂಡು ಓಡಾಡ್ತಿದ್ರು. ಬಟ್ ಏನು ಗೊತ್ತಾ, ರೋಹಿತ್ ಶರ್ಮಾ ಅವ್ರದ್ದು ಒಳ್ಳೆ ಫಾರ್ಮಲ್ಲಿತ್ತೆ. ಬೈದಿದ್ರೆ ಗುರು ಯಾರೂ ಏನು ಅಂತಿರಲಿಲ್ಲ. ಅವರು ಸಹ ಒಳ್ಳೆ ಫಾರ್ಮಲ್ಲಿ ಇಲ್ಲ. ರೋಹಿತ್ ಶರ್ಮಾ ಫ್ಯಾನ್ ಹಾಗೆ ನಾನು ಒಪ್ಕೋಬೇಕು ಗುರು. ಒಂದು ಸ್ವಲ್ಪ ಇದ್ದಾಗ ಡಿಫೆಂಡರು ಮಾಡ್ಬೋದು, ಇವಾಗ ನಾವು ಡಿಫೆಂಡು ಮಾಡೋಕ್ಕಾಗಲ್ಲ. ಹೌದು, ಈಗ ಅವ್ರದ್ದು ಫಾರ್ಮ್ ಬೇರೆ ಸರಿ ಇಲ್ಲ. ಆಮೇಲೆ ಬೂಮ್ರಾ ಅವ್ರ ಕ್ಯಾಪ್ಟನ್ಸಿಲಿ ಬೇರೆ ಮ್ಯಾಚ್ ಗೆದ್ರು, ಅದೊಂದು ಪ್ರೆಷರು. ಆಮೇಲೆ ಗುರು ಪೇಷನ್ಸು ರೋಹಿತ್ ಶರ್ಮಾ ಅವ್ರು ಕಳ್ಕೊಬಿಟ್ಟಿದ್ದಾರೆ ಅನ್ನಿಸ್ತಿದೆ ಗುರು, ಟೆಸ್ಟ್ ಕ್ರಿಕೆಟ್ ಆಡೋ ಪೇಷನ್ಸ್ನ. ಅಂದರೆ ಮೊದಲು ಗುರು ನೀವು ಬೇಕಾದ್ರೆ ಅವ್ರು ODI ನೋಡಿ ಸ್ವಲ್ಪ ಕಾಯ್ತಿದ್ರು. ಅವರು ಸ್ಟಾರ್ಟಿಂಗ್ಗೆ ಬೀಸಕ್ಕೆ ಹೋಗ್ತಿರ್ಲಿಲ್ಲ. ಅವರು ಒಂದು ಇಷ್ಟೊತ್ತು ಸೆಟ್ಲಾಗಕ್ಕೆ ತೊಗೊಳೋರು, ಒಂದು 10 ಓವರ್ ತನಕ ನೋಡಿಕೊಂಡೇ ಆಡೋರು. ಯಾವಾಗ ಪರ್ಫೆಕ್ಟಾಗಿ ಸೆಟ್ಲಾದರು ಅಂತ ಅನ್ಸತ್ತೋ ಅವಾಗ ಹೊಡಿಯೋರು. ಅದೇ ಇಂಗ್ಲೆಂಡಲ್ಲಿ 2019 ವರ್ಲ್ಡ್ ಕಪ್ಪಲ್ಲಿ 6 ಸೆಂಚುರಿ ಹೊಡೆದ್ರಲ್ಲ ಗುರು, ಅವಾಗ ಅವ್ರು ಮಾಡ್ತಿದ್ದಿದ್ದೆ ಹಂಗೆ. ಇವ್ರದ್ದು ಅಪ್ರೋಚು ODIಗೆ ಹೆಂಗೋ ಸೆಟ್ ಆಗುತ್ತೆ. ಬಟ್ ಈ ಟೆಸ್ಟಲ್ಲೇ ತಾಳ್ಮೆ ಕಳ್ಕೊಂಡ್ರೆ ಗುರು ಬೇಗ ಔಟ್ ಆಗಿಬಿಡ್ತೀವಿ. ಇಲ್ಲ ಫುಲ್ಲು ಹೊಡಿ ಆಡ್ತೀನಿ ಅಂದರೂ ಟೆಸ್ಟಲ್ಲಿ ಔಟ್ ಆಗೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಅದು ಟೀಮಿಗೆ ಒಂಥರ ಎಫೆಕ್ಟ್ ಮಾಡೋದೇ ಜಾಸ್ತಿ. ನೋಡ್ಕೊಂಡು ಲೂಸ್ ಬಾಲ್ ಹೊಡಿತೀನಿ ಅಂತ ಅಂದರೂ ಓಕೆ. ಇವರು ರೋಹಿತ್ ಶರ್ಮಾ ಅವ್ರಿಗೆ ಏನಾಗ್ತಿದೆ ಅಂದರೆ ಫುಲ್ಲು ಫ್ರಸ್ಟ್ರೇಟ್ ಆಗ್ತಾಯಿದ್ದಾರೆ. ಒಂದು 4-5 ಬಾಲ್ ಅವ್ರು ನೀಟಾಗಿ ಒಳ್ಳೆ ಗುಡ್ ಲೆಂತಲ್ಲಿ ಬಿದ್ದು ಆಗೋದ್ಮೇಲೆ ಇವರು ರೋಹಿತ್ ಶರ್ಮಾ ಅವರು ಫ್ರಸ್ಟ್ರೇಟ್ ಆಗ್ತಾಯಿದ್ದಾರೆ. ಎಲ್ಲೋ ಹೊಡಿಯೋಕ್ಕೆ ಹೋಗ್ತಾ ಇದ್ದಾರೆ, ಹೆಂಗೆ ಔಟ್ ಆಗ್ತಿದ್ದಾರೆ. ಆದರೆ ಇವ್ರು ಹಿಂಗೂ ಔಟ್ ಆಗ್ಬೋದಾ ಅಂತ ರೋಹಿತ್ ಶರ್ಮಾ ಅವರು ತೋರಿಸ್ತಾ ಇದ್ದಾರೆ. ಕೊಹ್ಲಿ ಅವರು ಇಲ್ಲ ಗುರು, ನಾನು ಮಾಡೋದು ತಪ್ಪತ್ತ ಗೊತ್ತಿರೋ, ನಾನು ಮಾಡೋದು ತಪ್ಪೇ ಅಂತ ಅವರು ಒಂಥರ ಔಟ್ ಆಗ್ತಾಯಿದ್ದಾರೆ. ಅವ್ರದ್ದು ಹೆಂಗೋ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ ಈ ಸೀರೀಸಲ್ಲಿ ಒಂದು ಸೆಂಚುರಿ ಬಂತು ಗುರು. ಅವ್ರಿಗೆ ಒಂಥರ ಜೋಶ್ ಸಹ ಬಂದಿರೋದು ಆ ಸೆಂಚುರಿಯಿಂದ. ಹೆಂಗೆ ಇದ್ದರೂ ಅವ್ರು ಆಡ್ತಾರೆ ಅನ್ಸೋದು ಗುರು. ಆಮೇಲೆ ಸಹ ನೆಕ್ಸ್ಟ್ WTC ಸೈಕಲ್ನ ಐ ಥಿಂಕ್ ರೋಹಿತ್ ಶರ್ಮಾ ಅವ್ರದ್ದು ತುಂಬ ಕಷ್ಟ ಇದೆ. 37 ವರ್ಷ ಆಗೋಗಿದೆ. ಆಮೇಲೆ ಅವ್ರ ಫಿಟ್ನೆಸ್ ಸಹ ಆ ಲೆವೆಲಲ್ಲಿಲ್ಲ. ಅದೊಂದು ಪ್ರಾಬ್ಲಮ್ ಆಗ್ಬೋದು. ಐ ಹೋಪ್ ಆಸ್ಟ್ರೇಲಿಯಾದಲ್ಲೇ ಏನಾದ್ರು ಇವ್ರ ಸೀರೀಸ್ ಎಂಡ್ ಆಗುತ್ತಾ ಅಥವಾ ಏನಾದರೂ ಅದೃಷ್ಟದಿಂದ ಕ್ವಾಲಿಫೈ ಆದರೆ WTC ಫೈನಲ್ಗೆ ಸೌತ್ ಆಫ್ರಿಕಾದ ಮೇಲೆ ಗೆಲ್ಬೋದು ಗುರು. ಅವ್ರದ್ದು ಒಂಥರ ಜೋಕರ್ ಸ್ಟ್ಯಾಗ್ ಇದೆ ಅವ್ರದ್ದು. ಅಲ್ಲಿ ಎಲ್ಲ ಚೆನ್ನಾಗಿ ಆಡ್ಕೊಬೋದು, ಸೋಲ್ತಾರೆ, ಅದೊಂಥರ ನಂಬಿಕೆ. ಅವ್ರ ಮೇಲೆ ನಾನು ನಂಬಿಕೆ ಇಟ್ಟಿದ್ದೀನಿ ಗುರು. ಐ ಥಿಂಕ್ ಇಂಡಿಯಾ ಕ್ವಾಲಿಫೈ ಆದರೆ ಇಂಡಿಯಾ ಗೆಲ್ತಾರೆ ಗುರು. ಆಮೇಲೆ ನನಗೆ ಆಸ್ಟ್ರೇಲಿಯಾ ಗೆಲ್ಲೋದು ನೋಡೋಕೆ ಒಂಥರ ಬೇಜಾರು ಗುರು. ಅವ್ರಿಗೆಲ್ಲ ನೋಡಿ 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 ನನಗೆ ಬೇಜಾರಾಗ್ಬಿಟ್ಟಿದೆ ಗುರು. ಏನೂ ಮಾಡೋಕ್ಕಾಗಲ್ಲ, ನೋಡೋಣ. ಆಮೇಲೆ ನಾವು ಈ ಮ್ಯಾಚ್ ಗೆದ್ದರೂ ಶ್ರೀಲಂಕಾದ ಮೇಲೆ ಡಿಪೆಂಡ್ ಆಗಿರ್ತೀವಿ. ಅದೊಂದು ಬೇರೆ ಪ್ರಾಬ್ಲಮ್ಮು. ಅವ್ರು ಆಸ್ಟ್ರೇಲಿಯನ್ ಸೋಲಿಸ್ತಾರೆ ಅಂತ ನಂಬಕ್ಕಾರು ಆಗತ್ತಾ? ಸೋಲಿಸ್ತಾರ? ಅವ್ರು ಗೆದ್ದರೂ 1-0 ಗೆಲ್ಲಬೇಕು. ಕಷ್ಟ ಇದೆ ಅಂದರೆ ಡ್ರಾ ಆದರೂ ಪರವಾಗಿಲ್ಲ. ಒಂದು ಮ್ಯಾಚು, ಇನ್ನೊಂದು ಮ್ಯಾಚು ನಮ್ಮ ಶ್ರೀಲಂಕಾದವ್ರು ಗೆಲ್ಲಬೇಕು. ನೋಡೋಣ ಗುರು, ನಮ್ಮ ಕೆಳಗಡೆ ಇರೋ ದೇಶದವ್ರೆ
ಅವಾಗಲಿದ್ದರೂ ಒಂಥರ ಸಂಬಂಧ ಇದೆ, ತ್ರೇತಾಯುಗದಿಂದನೂ ಒಂಥರ ಸಂಬಂಧ ಇದೆ. ಆ ಸಂಬಂಧನ ಮೇಂಟೈನ್ ಮಾಡೋಣ ಅಂತ ಯಾರು ಇಂಡಿಯಾಗೆ ಒಳ್ಳೇದಾಗಲಿ ಅಂತ ಯಾರು ಗೆಲ್ತಾರ ಅವ್ರ ಎಫರ್ಟ್ನೆಲ್ಲ ಹಾಕಿ ಇಲ್ಲ ಅವರ ಇಂಡಿಯಾದವ್ರು ಕ್ವಾಲಿಫೈ ಆಗೋದು ಬೇಡ ಅಂತ ಸೋಲ್ತಾರ. ಕಾಮೆಂಟ್ ಮಾಡಿ, ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಹಂಗೆ ಸಬ್ಸ್ಕ್ರೈಬು ಆಗ್ರಪ್ಪ. ಜೈ ಹಿಂದ್, ವಂದೇ ಮಾತರಂ.